ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪದ ತನಿಖೆ ಚುರುಕುಗೊಂಡಿದೆ. ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ತಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವಗಳ ಹುಡುಕಾಟ ನಡೆಸಿದೆ. ದೂರುದಾರ ಒಟ್ಟು 13 ಸ್ಥಳಗಳನ್ನ ತೋರಿಸಿದ್ದು, ಸದ್ಯ ಒಂದೊಂದೇ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ನಿನ್ನೆ ಒಂದು ಸ್ಥಳದಲ್ಲಿ 15 ಅಡಿ ಅಗೆದರೂ ಅಸ್ಥಿಪಂಜರ ದೊರೆತಿಲ್ಲ. ಇವತ್ತು ಅನಾಮಿಕ ವ್ಯಕ್ತಿ ತೋರಿಸಿದ ಮತ್ತೊಂದು ಸ್ಥಳದಲ್ಲಿ ಅಗೆಯುವ ಕೆಲಸ ಮಾಡಲಾಗುತ್ತೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಮಾಡಿದ್ದ ಪ್ರಕರಣದಲ್ಲಿ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಮುಂಬೈ ಮೂಲದ ಅರ್ಬಾಜ್ ಮತ್ತು ಸಾಜಿದ್ ಬಂಧಿತ ಆರೋಪಿಗಳು. 5ರ ಗ್ಯಾಂಗ್ ಜುಲೈ 11ರಂದು ದರೋಡೆ ಮಾಡಿತ್ತು. ಈಗಾಗಲೇ 3ರನ್ನ ಬಂಧಿಸಿದ್ದು 7.86 ಕೆಜಿ ಚಿನ್ನ ಜಪ್ತಿ ಮಾಡಲಾಗಿದೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಲೈಟರ್ ಗನ್ ಹಾಗೂ ತಲ್ವಾರ್ ಸೀಸ್ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟದ ಕೇಗುಡಿ ಅರಣ್ಯದ ಬಂಡೆಯ ಹುಲಿಯೊಂದು ಪೋಸ್ ಕೊಟ್ಟಿದೆ. ಕೆಲಕಾಲ ಬಂಡೆ ಮೇಲೆ ಕುಳಿತು ಎಲ್ಲರಿಗೂ ದರ್ಶನ ಕೊಟ್ಟಿದೆ. ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಂದ ವಿಡಿಯೋ ಸೆರೆ ಹಿಡಿದಿದ್ದಾರೆ. ಹತ್ತಿರದಿಂದ ಹುಲಿಯನ್ನ ಕಂಡು ದಿಲ್ಖುಷ್ ಆಗಿದ್ದಾರೆ.